ಜಾಸ್ತಿ. ಒಂದು RSS ಸಂಸ್ಥೆ ಏನಿದೆ, ನಾವೇನಾದರೂ ಮೆಂಬರ್ಸ್ಗಳು ತಿಳ್ಕೊಳ್ಳಲ್ಲ, ಮೆಂಬರ್ಸ್ BJP. ನಾವು RSS ಅದರಲ್ಲಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪಾರ್ಟಿ ಅಂತ ಇಲ್ಲೂ ನಮಗೆ ಬೋಧನೆ ಮಾಡಿಲ್ಲ. ಸೊ RSS ಸಂಸ್ಥೆ ಒಂದು ಸಂಸ್ಥೆ ಇಂಡಿಪೆಂಡೆಂಟ್ ಆಗಿ ಸ್ವಯಂ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಆರ್ಗನೈಸೇಷನ್ ಅಂತ ಇದೆ, ಐಡೆಂಟಿಫೈ. ಬಟ್ ಪೊಲಿಟಿಕಲಿ RSS ಕಂಟ್ರೋಲ್ಸ್ ದ BJP ಅನ್ನೋದು ಏನಿದೆ, ಇಟ್ ಈಸ್ ಎ ಟ್ರೂ ಆಲ್ಸೋ. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಅದ್ರ ಬಗ್ಗೆ ಮಾತನಾಡ್ತಾರೆ ಅಂದರೆ, ಐ ಥಿಂಕ್ ಏಜ್ ಓಲ್ಡ್ ಪ್ರಾಬ್ಲಮ್ಸ್ ಇದನ್ನು ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಬಾರ್ದು, ಇದನ್ನು ಇರಬೇಕು, ಇರಬಾರ್ದು, ಇದು ಕೋರ್ಟಲ್ಲಿ ಇದೆ, ವಾದ ಇದೆ, 3 ಸರಿ ಇದೆ, ಬ್ಯಾನ್ ಮಾಡಿದ್ದಾರೆ, ಈ ಕಡೆ ಮತ್ತೆ ವಾಪಸ್ ಬಂದಿದೆ, ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಕೋರ್ಟ್ ತೀರ್ಮಾನ. ಐ ಥಿಂಕ್ ಇವತ್ತು ಅವರು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಐ ಥಿಂಕ್ RSS ಸಂಘ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೀನಿ. ಕಾನೂನುಬದ್ಧವಾಗಿ ಎಷ್ಟೋ ಸಂಘ ಸಂಸ್ಥೆಗಳನ್ನು ನಾವು ಮಾಡ್ಕೊಳ್ತೀವಿ, ಸರ್ವಿಸಸ್ ಅಂತೇಳಿ ಮಾಡ್ಕೊಳ್ತೀವಿ. ಕೆಲವೆಲ್ಲವೂ ಕೂಡ ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಿ ಬರ್ತವೆ. ಕೆಲವೆಲ್ಲವೂ ಗಣೇಶ ಹಬ್ಬಕ್ಕೆ ನಾವೆಲ್ಲರೂ ಕೂಡ ಒಂದು ಸೇರ್ಕೊಂತೀವಿ, ಗಣೇಶ ಹಬ್ಬನ ಆಚರಣೆ ಮಾಡ್ತೀವಿ. ಅದು ಎಷ್ಟು ಸಂಘಕ್ಕೆ ಎಷ್ಟೊಂದು ರೆಸಿಪಿ ಹಾಕ್ತೀವಿ, ನಾವೆಲ್ಲ ರಿಜಿಸ್ಟರ್ ಮಾಡೋದಿಲ್ಲ ನಿಂತಿಲ್ಲ, ಆ ವಾತಾವರಣ ಇಟ್ಕೊಳ್ತೀವಿ. ಮತ್ತು ಮುಂದಿನ ಸರಿ ನಾವು ಗಣೇಶ ಹಬ್ಬ ಬಂದಾಗ ಮತ್ತೊಂದು ಸರಿ ಅದನ್ನು ತಗೊಳ್ತೀವಿ, ಮತ್ತೆ ಅದನ್ನು ಮಾಡ್ಕೊತೀವಿ. ಸೊ ಇದು ಒಂದು ಸರ್ವಿಸ್. ನಮ್ಮ ಕೇರಳಿರ್ತಕ್ಕಂಥ ಗಣೇಶ ಹಬ್ಬ ಮಾಡ್ತಕ್ಕಂಥ ಒಂದು ಸಂಸ್ಥೆ, ನವರಾತ್ರಿ ಅಂತ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳ ಲೆಕ್ಕಕ್ಕೆ ಅವರು ಇಟ್ಕೊಂಡಿದ್ದಾರೆ. ಇವಾಗ ಹಾಗೆ ಒಂದು ಸಂಸ್ಥೆಗೆ ಕೇಳಕ್ ಹೋದ್ರೆ ಇವಾಗ ನೂರಾರು ಗಣೇಶನ ಸಂಸ್ಥೆಗಳು ಕೇಳಬೇಕಾಗುತ್ತೆ. ಮತ್ತು ಎಲ್ಲ ಸಾರ್ವತ್ರಿಕವಾಗಿರ್ತಕ್ಕಂಥ ಹಬ್ಬ ಹರಿದಿನಗಳಿಗೂ ಸಂಘ ಅಂತಕ್ಕಂಥದ್ದನ್ನೇ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ನಂಗೆ ಲೆಕ್ಕಪತ್ರ ಕೊಡಿ ಅಂತ ಹೇಳಿದ್ರೆ ಇದೇ ಕೆಲಸವನ್ನು ಮಾಡ್ತಾರೆ. ಐ ಥಿಂಕ್ ಅವ್ರು ಯಾರು ಕೂಡ ಈ ವಿಚಾರದಲ್ಲಿ ನನಗೆ ತಿಳಿದಿರ್ತಕ್ಕಂಥ ವಿಚಾರದಲ್ಲಿ ಇದನ್ನು ಒಂದು ಸೇವೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಸ್ಟ್ಯಾಂಡ್ ಆಗಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಸರ್ಕಾರ ಬಂದಿರೋದಕ್ಕೆ ಅದಕ್ಕೆ ಶಕ್ತಿ ಬಂದಿದೆ, ಪೊಲಿಟಿಕಲ್ ಶಕ್ತಿ ಬಂದಿದೆ, ಆರ್ಥಿಕವಾಗಿ ಶಕ್ತಿ ಬಂದಿದೆ. ಐ ಥಿಂಕ್ ಪಾಲಿಟಿಷಿಯನ್ ನ್ಯಾಚುರಲಿ ಗಣೇಶ ಸಮಿತಿ ಮಾಡ್ತಿರ್ಲಿಲ್ಲ. ಅದು ಒಂದೇ ಗಾಡಿ 2 ಮುಖಂಡರಿದ್ದೆ BJP ಅವ್ರು ಪ್ರಶ್ನೆ ಮಾಡ್ತಾರೆ. ನ್ಯಾಚುರಲಿ ಅವರು ಪಾಲಿಟಿಷಿಯನ್, ಹಂಗಾಗಿ ಪೊಲಿಟಿಕಲ್ ಆ್ಯಂಗಲ್ ನೋಡ್ತಾರೆ. ಸರ್ವಿಸ್ ಮಾಡ್ಕೊಂತವ್ರು ಸರ್ವಿಸ್ ಆ್ಯಂಗಲ್ ನೋಡ್ತಾರೆ. ಸೊ ಸರ್ವಿಸ್ ಆ್ಯಂಗಲ್ ಇದ್ದವರು ಅದನ್ನು ಅಥವಾ ಸಾರ್ವಜನಿಕ ಹಣ ಇದಾಗಿ ಅದು ಬಂದಿದೆ ಅನ್ನೋದಾದರೆ ಅದನ್ನು ಸರ್ಕಾರ ಕೇಳ್ತದೆ. ಮುಂಚೆ ಸರ್ಕಾರದ್ದು ಕೇಳಿದ್ದೇವೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಕೊಡ್ತಿರ್ತಕ್ಕಂಥವ್ರು ಇವತ್ತು ಕೇಳ್ತಾ ಇದ್ದಾರೆ, ಅದಕ್ಕೆ ತಕ್ಕ ಉತ್ತರವಾದ ಸಂಘ ಸಂಸ್ಥೆಗಳು. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನನ್ನ ಅಭಿಪ್ರಾಯ, ಸಂಘದ ಅಭಿಪ್ರಾಯ ನಾನೇನಿಲ್ಲ. ಯಾವುದೇ ಸಂಘ ಸಂಸ್ಥೆ ಬಂದ್ಬಿಟ್ಟು ನಾವು ಹೂ ತೆಗಿತೀವಿ, ನಮ್ಮ ಸರ್ಕಾರ ಕೊಡ್ತೀವಿ, ಅವ್ರು ಯಾರು ಬಣ್ಣ ಬೇರೆ ಇಲ್ಲ. ನಮ್ಮ ವಿಜಯಾನಂದರ ಸಾಹಿತ್ಯದಲ್ಲಿ ಮತ್ತು ಅವರ ಸಹಕಾರದಲ್ಲಿ ಅನೇಕ ಜನಪ್ರತಿನಿಧಿಗಳು, ನಮ್ಮ ಕೇಂದ್ರದ ಸಚಿವರು, ನಮ್ಮ ಸ್ಥಳೀಯ ಎಂಪಿಗಳು ಆದಂಥ ಶ್ರೀಯುತ ಕುಮಾರಸ್ವಾಮಿ ಅವರನ್ನು ಸುಧಾರಣೆ ಮಾಡಿಕೊಂಡ ಮೇಲೆ ಅನೇಕ ಶಾಸಕ ಮಿತ್ರರು, ಪರಿಷತ್ತಿನ ಮಿತ್ರರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಮಂಡ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ವಿ. ಇಲ್ಲಿವರೆಗೂ ಸುಮಾರು 700 ಪಾರ್ಟಿಸಿಪೆಂಟ್ಸ್ ಇವತ್ತು ಆಗಿದೆ. ಸುಮಾರು ದಿನಕ್ಕೆ 60 ಮ್ಯಾಚ್ಗಳು ನಮಗೆ ನಡೆದಿದೆ. ಸೊ ಒಂದು ಬೆಸ್ಟ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸನ್ನು ಮಂಡ್ಯದಲ್ಲಿ ಆರ್ಗನೈಸ್ ಮಾಡ್ತಕ್ಕಂಥ ಪ್ರೀತಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಮಂಡ್ಯ ಕರ್ನಾಟಕಕ್ಕೆ ಮತ್ತು ಯುನೈಟ್ಸ್ ನಮಗೆ ಸ್ಪಾನ್ಸರ್ಸ್, ಮೇನ್ ಟೈಟಲ್ ಸ್ಪಾನ್ಸರ್ಸ್ ಆಗಿರೋದ್ರಿಂದ, ಮತ್ತು PES ಮತ್ತು PET ಸಂಸ್ಥೆಗಳು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಬ್ಯಾಡ್ಮಿಂಟನ್ ಇಲ್ಲಿ ಎಲ್ಲ ಸವಲತ್ತುಗಳು ಇದ್ದಿದ್ದರಿಂದ ನಮಗೇನಷ್ಟೊಂದು ತೊಂದರೆಗಳಾಗಲಿಲ್ಲ. ಮಾನ್ಯ ಕೇಂದ್ರದ ಸಚಿವರಿಗೆ ಕುಮಾರಸ್ವಾಮಿ ಅವರನ್ನು ವಿನಂತಿ ಮಾಡಿಕೊಂಡಿದ್ವಿ. ಇದೊಂದು ವಿದ್ಯಾಸಂಸ್ಥೆಯಲ್ಲಿ ಎಲ್ಲಿವರೆಗೂ ಸಾರ್ವಜನಿಕರಿಗೆಲ್ಲರಿಗೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ನೀವು ಇನ್ನೊಂದು ಬ್ಯಾಡ್ಮಿಂಟನ್ ಇದನ್ನು ಮಾಡಿಕೊಡ್ಬೇಕು, ಜಾಗವನ್ನು ನಿವೇಶನವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿಂದ ಮತ್ತು ಮಂಡ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇಮಿಡಿಯೇಟ್ ಆಗಿ ಅವರು ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಮಾತನಾಡ್ತೀನಿ. ಮತ್ತು ಸ್ಥಳೀಯ ಶಾಸಕರಿಗೆ ಮತ್ತು ಮುನ್ಸಿಪಲ್ ಇವರು
ವಿಷಯವನ್ನು ಮಾತಾಡಿಕೊಂಡು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ಳೋದಕ್ಕೆ ನಾವು ಇಲ್ಲಿ ಬರ್ತೀವಿ ಅಂತ ನಾನು ಅಭಿಪ್ರಾಯ. ಯಾಕಂದರೆ ಇಲ್ಲಿವರೆಗೂ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂದರೆ ಅಥವಾ ಬ್ಯಾಡ್ಮಿಂಟನ್ ಕ್ಲಬ್ ಅಂದರೆ ಒಂದು ಸಣ್ಣದೊಂದು ಸೈಟ್ಗಳಿಗೆ ನಡೀತಕ್ಕಂಥ ಸಂದರ್ಭವಿತ್ತು. ಇವಾಗ ನಾವು ಇಲ್ಲಿವರೆಗೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ 1991 ನಮ್ಮ ಅಪ್ಪರು ಭಾಳ ಆಸಕ್ತಿ ತಗೊಂಡು 1940 ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಫಸ್ಟ್ ಟೈಮ್ ನಿಮಗೆ 10 ಕೋರ್ಟ್ಸ್ನ ಒಟ್ಟಿಗೆ ಒಂದೇ ಫ್ಲೋರ್ ಇರ್ತಕ್ಕಂಥ ಕೆಲಸ ಮಾಡಿದೆ. ಅವಾಗ ಕೋರ್ಟ್ ಇದ್ದಿದ್ದೇ ಸುಮಾರು ಬೆರಳಿಗೆಷ್ಟು ನಮಗೆ ಸ್ಟೇಡಿಯಂ ಸುತ್ತಮುತ್ತ ಕೋರ್ಟ್ ಇತ್ತು, ಅಷ್ಟೊಂದು ಇರಲಿಲ್ಲ. ಇವತ್ತು ಬೆಂಗಳೂರಿನಲ್ಲೇ ಸುಮಾರು 9,500 10,000 ಬ್ಯಾಡ್ಮಿಂಟನ್ ಕೋರ್ಟ್ಸ್ಗಳು ಈ ಬೆಂಗಳೂರಿನ ಸರೌಂಡಿಂಗ್ಸ್ ಇದ್ದಾವೆ. ಕರ್ನಾಟಕದಾದ್ಯಂತ ಸುಮಾರು 10,500 ಕೋಟಿ, ಸುಮಾರು 4.5 ಲಕ್ಷ ನಮ್ಮ ಕ್ರೀಡಾಪಟುಗಳು ಪ್ಲೇಯರ್ಸ್ ಬ್ಯಾಡ್ಮಿಂಟನ್ನ ಇವತ್ತು ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಹೆಡ್ ಕ್ವಾರ್ಟರ್ಸಲ್ಲಿ ಮಾತ್ರ ಇರಬಾರ್ದು, ಪ್ರತಿ ಹೋಬಳಿಯಲ್ಲೂ ತಾಲೂಕು ಮಟ್ಟದಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಇರಬೇಕು, ಒಂದು ಕ್ರೀಡಾಂಗಣ ಇರಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಯಾಕಂದರೆ ನಮಗೆ 2028ಗೆ ಫಸ್ಟ್ ಒಲಿಂಪಿಕ್ಸು ಇವಾಗ ಸದ್ಯದಲ್ಲಿ ಅಮೇರಿಕಾದಲ್ಲಿ ಇರ್ತದೆ, ನೆಕ್ಸ್ಟು ಆಸ್ಟ್ರೇಲಿಯಾದಲ್ಲಿ ನಡೀತದೆ 2032ಗೆ. 2036ಗೆ ನಮಗೆ ಭಾರತದಲ್ಲಿ ಇಂಡಿಯಾ ಇಸ್ ಬಿಡಿಂಗ್ ಫಾರ್ ಒಲಿಂಪಿಕ್ಸ್. ಸೊ ಕರ್ನಾಟಕ ಮುಂಚೆನೂ ದ ಬೆಸ್ಟ್ ಆಫ್ ದ ಪ್ಲೇಯರ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಬಂದಿದೆ. ಪ್ರಕಾಶ್ ಪುಟ್ಕುನಿ ಇರ್ಬೋದು ಅಥವಾ ಗೋಪಿಚಂದ್ರ ಇರ್ಬೋದು ಅಥವಾ ಅನೇಕ ವಿಮಲ್ ಕುಮಾರ್, ಆಮೇಲೆ ಇವಾಗ ಇರ್ತಕ್ಕಂಥ ಆಯುಷ್ ಶೆಟ್ಟಿ ಏಷ್ಯನ್ ಚಾಂಪಿಯನ್, ಈ ಥರ ಅನೇಕರೆಲ್ಲ ನಮ್ಮ ಬೆಂಗಳೂರಿಂದ ದ ಬೆಸ್ಟ್ ಆಫ್ ದ ಪ್ಲೇಯರ್ಸ್ ಬರ್ತಾರೆ. ಸೊ ಇದು ಕೆಳಮಟ್ಟಕ್ಕೆ ನಾವು ಬರಲಿಲ್ಲ. 10 ವರ್ಷ ಇದೆ. 10 ವರ್ಷದಲ್ಲಿ ಇವಾಗ 5 ವರ್ಷ. ಈಗ ಪೀಕ್ ಆಫ್ ದ ಬ್ಯಾಡ್ಮಿಂಟನ್ ಬರುತ್ತೆ 15 ವರ್ಷದಿಂದ 25 ವರ್ಷದವರೆಗೂ ಪೀಕ್ ಆಫ್ ದ ಬ್ಯಾಡ್ಮಿಂಟನ್. ಸೊ ಅಷ್ಟೊಂದು ಅಚೀವ್ ದ ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಂಡ್ ಗೋಲ್ಡ್ ಮೆಡಲ್ ಇನ್ ಆಲ್ ದ